ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಲ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಕಲ್ತಪ್ಪಕ್ಕೆ ಮುಕ್ಕಾಲು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಮಾಮೂಲಿ ಅಕ್ಕಿ ನೀವು ಏನು ಯೂಸ್ ಮಾಡ್ತೀರಾ ಅದು, ಮತ್ತು ಕುಚ್ಚಲಕ್ಕಿ ಬೇಕಾಗುತ್ತೆ. ಎರಡು ನೀವು ಅರ್ಧ ತೊಗೊಳೋದಾದ್ರೆ ಅರ್ಧನೇ, ಎರಡು ಸೇಮ್ ಕ್ವಾಂಟಿಟಿ ತೊಗೋಬೇಕು. ನಾನು ಮುಕ್ಕಾಲು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಮುಕ್ಕಾಲು ತುಂಬ ಜಾಸ್ತಿ ಆಗಿಬಿಡುತ್ತೆ, ಅರ್ಧ ಸಾಕಾಗುತ್ತೆ. ನಾನು ಸ್ವಲ್ಪ ಏನೋ ಅಂದ್ಕೊಂಡು ಜಾಸ್ತಿ ಮಾಡಿಬಿಟ್ಟೆ. ಬೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಬೆಲ್ಲದಲ್ಲೇ ನೆನೆಸಿದ್ದೀನಿ. ಸೊ ದಟ್ ಅವಾಗ ಬೆಳಗ್ಗೆ ಆಡ್ಸೋಕ್ಕೆ ಈಸಿ ಆಗುತ್ತೆ. ಒಂದು 8 ಅವರ್ ನೆನೆಸ್ಬೇಕಾಗುತ್ತೆ. ಕುಚ್ಚಲಕ್ಕಿ ತುಂಬ ಗಟ್ಟಿ ಇರುತ್ತಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಫುಲ್ ಪೇಸ್ಟ್ಗಿಂತ. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವು ತುಂಬ ಬೇಕಾಗುತ್ತೆ. ಅದನ್ನು ತುಂಬ ಸಣ್ಣ ಸ್ಲೈಸಾಗಿ ಕಟ್ ಮಾಡಿಕೊಂಡು, ಕರಿಬೇವನು ಅಷ್ಟೇ ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೋಬೇಕು. ಹೀಗೆ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ. ಆಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಕೆಳಗೆ ಸ್ವಲ್ಪ ಆನಿಯನ್ ಹಾಕಬೇಕಾಗುತ್ತೆ. ಈರುಳ್ಳಿ ಏನು ತುಂಬ ಸ್ಲೈಸಾಗಿ ಅದು, ಯಾಕೆಂದರೆ ಸಿಗಬೇಕು ತಿನ್ನಬೇಕಾದ್ರೆ, ಸೊ ಆ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಹಾಕಿ ಅದ್ರ ಮೇಲೆ ನಾವು ಏನು ಹಿಟ್ಟು ರುಬ್ಕೊಂಡಿರ್ತೀವಿ ಒಂಚೂರು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಬೆಲ್ಲ ಹಾಕಿರ್ತೀವಲ್ಲ, ಸ್ವೀಟ್ ಇರುತ್ತೆ, ಒಂಥರ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ತುಂಬ ಆಯಿಲ್ ಬೇಕಾಗುತ್ತೆ ಇದಕ್ಕೆ. ಹಿಟ್ಟು ಸ್ವಲ್ಪ ದಪ್ಪನೇ ಹಾಕಬೇಕು, ತೆಳು ದೋಸೆ ಥರ ಅಲ್ಲ, ಸ್ವಲ್ಪ ದಪ್ಪ ಹಾಕಿ ಅದ್ರ ಮೇಲೆ ಆಯಿಲ್ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ.